ಹಿಮಾಚಲ ಪ್ರದೇಶದಲ್ಲಿರೋ ಪಾರ್ವತಿ ಕಣಿವೆನಲ್ಲಿ ಮಲಾನಾ ಅನ್ನೋ ಒಂದು ಪ್ರಾಚೀನವಾದ ಗ್ರಾಮ ಇದೆ. ಅಲ್ಲಿ ಸುಮಾರು 1700ರಿಂದ 1800 ಜನಗಳವರೆಗೂ ವಾಸ ಮಾಡ್ತಾ ಇದ್ದಾರೆ. ಈ ಜನಾಂಗದವರು ಇವತ್ತಿಗೂ ಕೂಡ ತುಂಬಾ ಕಟ್ಟುನಿಟ್ಟಾದಂತಹ ಪದ್ಧತಿಗಳು ಮತ್ತೆ ಸಂಪ್ರದಾಯಗಳನ್ನ ಅನುಸರಿಸ್ತಾ ಬರ್ತಾ ಇದ್ದಾರೆ. ಒಂದ್ ರೀತಿನಲ್ಲಿ ಬೇರೆ ಜನಾಂಗದವರಿಗಿಂತ ಅಲ್ಲಿ ವಾಸ ಮಾಡುವಂತ ಜನಗಳು ವಿಭಿನ್ನ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಈ ಗ್ರಾಮದಲ್ಲಿರೋ ಜನಗಳು ತಮ್ಮನ್ನ ನಾವು ಶುದ್ಧ ಜನಾಂಗದವರು, ಬೇರೆ ಜನಾಂಗದವ್ರಿಗಿಂತನೂ ನಾವು ತುಂಬಾ ಶ್ರೇಷ್ಠ ಅಂತ ತಮ್ಮ ಬಗ್ಗೆ ತಾವೇ ಹೆಮ್ಮೆ ಪಡ್ತಾರೆ. ಸೊ ಬೇರೆ ಜನಗಳನ್ನ ಅಂದ್ರೆ ಆ ಗ್ರಾಮದಲ್ಲಿ ವಾಸ ಮಾಡುವಂತ ಜನಗಳನ್ನ ಬಿಟ್ಟು ಹೊರಗಿಂದ ಬಂದಿರೋ ಬೇರೆ ಯಾವ ಜನಗಳನ್ನೂ ಕೂಡ ಅವರು ಮುಟ್ಟಿಸ್ಕೊಳ್ಳೋದಿಲ್ಲ. ಅವರು ಕೂಡ ಬೇರೆಯವ್ರನ್ನ ಮುಟ್ಟೋದಿಲ್ಲ. ಅವ್ರ ವಸ್ತುಗಳನ್ನು ಸಹ ಮುಟ್ಟೋದಕ್ಕೂ ಕೂಡ ಬಿಡೋದಿಲ್ಲ. ಮತ್ತೆ ಹೊರಗಿಂದ ಬಂದಿರೋ ಜನಗಳಿಗೆ ಪರ್ಮನೆಂಟ್ ಆಗಿ ಆ ಹಳ್ಳಿನಲ್ಲಿ ವಾಸ ಮಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅವರು. ಹಾಗೇನೆ ಇನ್ನ ಒಂದೇನಂದ್ರೆ ಅವರು ಕನಾಶಿ ಅನ್ನೋ ಭಾಷೆನ ಮಾತಾಡ್ತಾರೆ. ಈ ಭಾಷೆ ಆ ಹಳ್ಳಿ ಜನಗಳು ಬಿಟ್ರೆ ಬೇರೆ ಎಲ್ಲರೂ ಮಾತಾಡೋದಿಲ್ಲ. ಅಷ್ಟೇ ಅಲ್ಲ, ಆ ಭಾಷೆನ ಅವರು ಯಾರಿಗೂ ಕೂಡ ಬೇರೆ ಜನಗಳಿಗೆ ಕಲಿಸ್ಕೊಡೋದಿಲ್ಲ. ಈ ಜನಾಂಗದವರು ನಾವು ಬೇರೆ ಜನಾಂಗದವ್ರಿಗಿಂತ ಶ್ರೇಷ್ಠ ಅಂತ ತಿಳ್ಕೊಳ್ತಾರೆ. ಸೊ ಯಾಕೆ ಈ ಜನಗಳು ಆ ರೀತಿ ಇದ್ದಾರೆ ಅಂತ ಕೇಳಿದ್ರೆ, ದಂತಕಥೆ ಪ್ರಕಾರ 326 ಬಿಸಿನಲ್ಲಿ ಆಗಿನ ಪಂಜಾಬ್ ಪ್ರದೇಶದ ಆಡಳಿತಗಾರ ಆಗಿದ್ದಂತ ಪೋರಸ್ ಮತ್ತೆ ಅಲೆಕ್ಸಾಂಡರ್ ಇವರಿಬ್ಬರ ನಡುವೆ ಯುದ್ಧ ನಡೆಯುತ್ತೆ. ಆ ಟೈಮ್ನಲ್ಲಿ ಅಲೆಕ್ಸಾಂಡರ್ ಸೈನ್ಯಕ್ಕೆ ಗಾಯ ಆಗಿ ಕೆಲವು ಸೈನಿಕರುಗಳು ಒಂದು ಪ್ರತ್ಯೇಕವಾದ ಹಳ್ಳಿನಲ್ಲಿ ಆಶ್ರಯ ಪಡ್ಕೊಳ್ತಾರೆ. ಸೊ ಆ ಅಲೆಕ್ಸಾಂಡರ್ ಸೈನಿಕರು ಏನಿರ್ತಾರೆ ಅವರು ಈ ಮಲಾನಿ ಜನಾಂಗದವರ ಪೂರ್ವಜರು ಅಥವಾ ವಂಶಸ್ಥರು ಅಂತ ಹೇಳ್ತಾರೆ. ಅದಕ್ಕೆ ಅವರು ನಾವು ಅಲೆಕ್ಸಾಂಡರ್ ದಿ ಗ್ರೇಟ್ ಸೈನಿಕರ ವಂಶಸ್ಥರು, ನಾವು ಎಲ್ಲರಿಗಿಂತ ನಾವು ಶುದ್ಧ ಜನಾಂಗದವರು ಅಂತ ಹೇಳಿ ಅವರು ತಿಳ್ಕೊಳ್ತಾರೆ. ಸೊ ಬೇರೆ ಜನಗಳನ್ನ ಅವರು ಮುಟ್ಟಿಸ್ಕೊಳ್ಳೋದಕ್ಕೂ ಕೂಡ ಹೋಗೋದಿಲ್ಲ. ಹಾಗೇನೆ ನಾವು ಅಲೆಕ್ಸಾಂಡರ್ ಸೈನಿಕರ ವಂಶಸ್ಥರು ಅಂತ ಹೇಳ್ಕೊಳ್ತಾರೆ. ಇನ್ನೂ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳು ತಿಳ್ಕೋಬೇಕು ಅಂದ್ರೆ ಕಾಂಚನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಪ್ಲೀಸ್ ಸಪೋರ್ಟ್ ಮಾಡಿ.